ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊನ್ನಾವರದಲ್ಲಿದ್ದೀನಿ, ಯಾಕಂದರೆ ನಮ್ಮ ಅಕ್ಕಂದು ಫ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ನಾನು ಹೊನ್ನಾವರಿಗೆ ಬಂದಿದ್ದೆ. ನಾವು ಹೊನ್ನಾವರದಲ್ಲಿ ಇದೇ ರೂಮಲ್ಲಿ ನಾವು ಉಳ್ಕೊಂಡಿರೋದು. ರೂಮೇನಷ್ಟು ಚೆನ್ನಾಗಿ ನಾನು ಕ್ಯಾಪ್ಚರ್ ಮಾಡಿಲ್ಲ, ಯಾಕಂದರೆ ಟೈಮ್ ಸಿಗಲಿಲ್ಲ. ಸೊ ಇದೇ ಡ್ರೆಸ್ಸಿಂಗ್ ರೂಮ್ ಬಂದುಬಿಟ್ಟು ಬಾಲ್ಕನಿ ಇದೆ, ಅದ್ರ ಹಿಂದೆ ಇದೇ ಬಾಲ್ಕನಿ. ಓಕೆ, ಚೆನ್ನಾಗಿತ್ತು, ಬೆಟರ್ ಆಗಿತ್ತು. ಅಲ್ಲಿದ್ದ ನಾವು ಮತ್ತೆ ಫೋಟೋ ಶೂಟ್ ಮಾಡೋರು ಒಂದು ಪ್ಲೇಸಿಗೆ ಬರೋಕ್ಕೆ ಹೇಳಿದರು. ಸೊ ಹಾಗಾಗಿ ಆ ಪ್ಲೇಸಿಗೆ ನಾವು ಹೊರಡಬೇಕಾಗಿತ್ತು. ಅಲ್ಲಿದ್ದ ನಾವು ಆ ಪ್ಲೇಸಿಗೆ ಹೊರಡ್ತಾ ಇದ್ವಿ ಕಾರಲ್ಲಿ. ಆ ಪ್ಲೇಸಿಗೆ ಇದೇ ಆ ಪ್ಲೇಸು. ನಾವು ಆ ಪ್ಲೇಸಿಗೆ ರೀಚ್ ಆದ್ವಿ. ಬೋಟಿಂಗ್ ಮಾಡ್ಲಿಕ್ಕಂತ ಕರ್ಕೊಂಬಂದಿದ್ದು. ಅವ್ರು ಆಲ್ರೆಡಿ ಮುಂದ್ಗಡೆ ಹೋಗಿದ್ರು ಫೋಟೋ ಶೂಟ್ ಮಾಡ್ಲಿಕ್ಕಂತ. ನಾವು ಹಿಂದ್ಗಡೆ ಬರ್ತಾ ಇದ್ವಿ, ಯಾಕಂದರೆ ನಮ್ದು ಲೇಟಾಗಿತ್ತು ಹೊರಡಬೇಕಾದ್ರೆ. ಅವ್ರು ಬೇಗ ಹೋದರು ಫೋಟೋ ಶೂಟ್ ಮಾಡ್ಲಿಕ್ಕಂತ. ನಾವು ಲೇಟಾಗಿ ಹೋದ್ವಿ. ವ್ಯೂ ಎಲ್ಲ ಚೆನ್ನಾಗಿತ್ತು, ಮಸ್ತಿತ್ತು. ಅಲ್ಲಿದ್ದ ನಾವು ಮತ್ತೆ ನಾಷ್ಟ ಮಾಡಲಿಕ್ಕಂತ ಒಂದು ಹೋಟೆಲಿಗೆ ಬಂದಿದ್ವಿ. ಇದೇ ಹೋಟ್ಲು ಚೆನ್ನಾಗಿತ್ತು. ಓಕೆ, ಬೆಟರ್ ಆಗಿತ್ತು ನಾಷ್ಟನೂ. ನಾವು ನಾಷ್ಟ ಮಾಡಿಬಿಟ್ಟು ಇದೇ ನಾವು ನೆಕ್ಸ್ಟ್ ಒಂದು ವ್ಯೂ ಪಾಯಿಂಟ್ ಹೋಗಬೇಕಾಗಿದ್ದು, ಶರಾವತಿ ಕಾಂಡ್ಲಾನಡಿಗೆ ಅಂತ. ಚೆನ್ನಾಗಿತ್ತು, ಆದರೆ ತುಂಬ ಹೆದರಿಕೆ ಆಗ್ತಿತ್ತು ಅಲ್ಲಿ ನಡಿಬೇಕಾದ್ರೆ. ಚೆನ್ನಾಗಿತ್ತು, ಹಾಗೇನಿದ್ದಿದ್ದಿಲ್ಲ. ಓಕೆ, ಬೆಟರ್ ದೆನ್ ಚೆನ್ನಾಗಿತ್ತು. ಅಲ್ಲಿದ್ದ ಮತ್ತೆ ಇನ್ನೊಂದು ಬರುತ್ತೆ, ಅದೇ ಇದೆ, ಹೋಗ್ತಾ ಇದ್ವಿ. ಆದರೆ ಬಟ್ ತುಂಬ ಹೆದರಿಕೆ ಆಗ್ತಿತ್ತು, ಯಾಕಂದರೆ ಎಲ್ಲಿ ಬೀಳುತ್ತೇನೋ ಅಂತ ಹೆದರಿಕೆ ಆಗ್ತಿತ್ತು. ಆಮೇಲೆ ಅದು ಅಲ್ಲಾಡ್ತಾ ಇತ್ತು, ಹಾಗಾಗಿ ಸ್ವಲ್ಪ ಭಯ ಇತ್ತು. ಆಮೇಲೆ ಅಲ್ಲೇ ಮುಂದೆ ಇನ್ನೂ ಹೋಗ್ಬೋದಿತ್ತು, ಬಟ್ ನಮ್ಮ ಅಕ್ಕ ಬೇಡ ಅಂದು, ಬೇಡ ಹೋಗೋದು ಸೇಮ್ ಇದ್ದೆ, ಹಾಗೆ ಟರ್ನ್ ಆಗೋದಿರಬೇಕು, ಅದಕ್ಕೆ ಬೇಡ ಬಾ ಹೋಗೋಣ ಅಂತ ಸುಮ್ಮನೆ ಕರ್ಕೊಂಬಂದುಬಿಟ್ರು. ಅಲ್ಲಿಗೆ ಹೋಗಲಿಲ್ಲ. ಅಲ್ಲಿಗೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ, ಬಟ್ ನಾವು ಹೋಗಲಿಲ್ಲ, ಹಾಗೇ ಬಂದುಬಿಟ್ವಿ. ಅಲ್ಲಿದ್ದ ಮತ್ತೆ ನಾವು ಮುಂದೆ ಹೋಗಲಿಲ್ಲ. ಮತ್ತು ಊಟ ಮಾಡಲಿಕ್ಕಂತ ನಾವು ಹೋದ್ವಿ. ಊಟ ಮಾಡಲಿಕ್ಕಂತ ಒಂದು ಹೋಟೆಲಿಗೆ ಹೋದ್ವಿ. ಬಟ್ ನಾನು ಆರ್ಡ್ರ್ ಮಾಡಿ ಬಂದಿತ್ತು ಚಿಕನ್ನು. ಚೆನ್ನಾಗಿತ್ತು, ಟೇಸ್ಟ್ ಮಸ್ತಿತ್ತು. ಅಲ್ಲಿದ್ದ ಮತ್ತೆ ಒಂದು ಪ್ಲೇಸಿಗೆ ಬರೋಕ್ಕೆ ಹೇಳಿದ್ರು ಅವರು ಸಂಜೆ. ಮತ್ತು ಆ ಪ್ಲೇಸಿಗೆ ಹೋಗಿದ್ವಿ. ಅದು ವ್ಯೂ ಎಲ್ಲ ಚೆನ್ನಾಗಿತ್ತು, ಸಂಜೆ ಹೊತ್ತು ಮಸ್ತಾಗಿತ್ತು. ಸೊ ಡೇ 1 ನಂದು ವಿಡಿಯೋ ಬಂದುಬಿಟ್ಟು ಇದೇ 2ನೇ ವಿಡಿಯೋನ ಹಾಕ್ತೀನಿ ಆದಷ್ಟು ಬೇಗ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.